ವಿಶ್ವನುಡಿ ನಿಮ್ಮ ಅಂಗೈಯಲ್ಲೇ ಪ್ರಪಂಚ ಸುದ್ದಿ. ನಮ್ಮ ಹೆಸರು ಚೈತ್ರ ಅಂತ. ನಮ್ಮ ಕುರುಡಿಹಳ್ಳಿ ಲಂಬಾಣಿ ಎತ್ತಿ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಇದೆ ಸರ್. ಮಕ್ಕಳಿಗೆ ಇಬ್ಬರು ಟೀಚರ್ ಇದ್ದಾರೆ, ಹೆಣ್ಮಕ್ಳು ಟೀಚರು. ಅವರಿಗೆ ಶೌಚಾಲಯ ಇಲ್ಲ, ಕಾಂಪೌಂಡ್ ಸರಿ ಇಲ್ಲ. ಸ್ಕೂಲಿಂದ ಮನೆಗೆ ಬರಬೇಕು, ಇಲ್ಲಾಂದರೆ ರಸ್ತೆ ಪಕ್ಕನೇ ಸ್ಕೂಲ್ ಇದೆ ಸರ್. ರಸ್ತೆ ಮೇಲೆ ರಸ್ತೆ ದಾಟಿ ಏನಾದರೂ ಮಕ್ಕಳಿಗೆ ಅಪಘಾತ ಆಗ್ಬೋದು. ಈ ಶೌಚಾಲಯದಲ್ಲಿ ಚೇಳು ಏನಾದರೂ ಕ್ರಿಮಿಕೀಟಗಳು ಬಂದು ಮಕ್ಕಳಿಗೆ ತೊಂದರೆ ಮಾಡ್ಬೋದು. ಭಾಳ ಸಮಸ್ಯೆ ಇದೆ ಸರ್. ಭಾಳ ವರ್ಷದಿಂದ ಎಲ್ರಿಗೂ ಅರ್ಜಿ ಹಾಕಿದ್ದೀವಿ, ಟೀಚರ್ಸ್ ಅರ್ಜಿ ಹಾಕಿದ್ದಾರೆ. ಯಾರೂ ರೆಡಿ ಮಾಡಿಕೊಡ್ತಿಲ್ಲ ಇನ್ನು ಮೇಲಿಂದ. ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಅಡುಗೆ ಮಾಡೋರಿಗೆ, ಅಡುಗೆ ಮಾಡೋ ಸಿಬ್ಬಂದಿಗೆ, ಟೀಚರ್ಸ್ಗೆ ಎಲ್ರಿಗೂ ಭಾಳ ಪ್ರಾಬ್ಲಮ್ ಆಗಿದೆ ಸರ್. ಕಾಂಪೌಂಡ್ ಬೇಕು, ಶೌಚಾಲಯ ಬೇಕು. ಭಾಳ ವರ್ಷದಿಂದ ಎಲ್ಲರೂ ನೋಡ್ಕೊಂಡು ಹೋಗ್ತಾರೆ ಸರ್, ಯಾರೂ ಮಾಡಿಸ್ತಿಲ್ಲ. ಇದು ಮನೆಗೆ ಬೇಕು ಕಾಂಪೌಂಡ್ ಸರ್. ಹೇಳಿದ್ವಿ, ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲೇನು ಬೋರ್ಡ್ ಹಾಕಿದ್ರು ಸರ್, ಅದು ಬೋರ್ಡ್ ಕಿತ್ತೇ ಹೋಗ್ಬಿಟ್ಟಿದೆ. ಅದ್ರ ಬಗ್ಗೆ ನಮಗೂ ಅಷ್ಟೊಂದು ಬರ್ತಾ ಇಲ್ಲ. ಬರುತ್ತೆ ಅಂತ ಹೇಳ್ತಿದ್ದಾರೆ, ಬರಂಗಿಲ್ಲ. ಅದು ಯಾವಾಗ ಆಗುತ್ತೋ ಏನು ಕಥೆನೋ ಗೊತ್ತಾಗ್ತಾ ಇಲ್ಲ ಸರ್. ಅದೊಂದು ಬೋರ್ಡ್ ಹಾಕ್ಸಿದ್ರು, ಬೋರ್ಡ್ ಹಾಕಿ ಅಲ್ಲೇ ಬಿದ್ದೈತೆ ಸರ್. ಅದು ಬೇರೆ ಗಲೀಜು. 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಇದೆ ಸರ್. ಅದು ರಸ್ತೆ ಇದೆ, ಅದೇ ಪ್ರಾಬ್ಲಮ್. ರಸ್ತೆ ದಾಟ್ ಹೋದಾಗ ಹುಡುಗರಿಗೆ ಏನಾದರೂ ಆದರೆ ಜವಾಬ್ದಾರಿ ಇವಾಗ ಯಾರು ಹೊತ್ಕೊಂತಾರೆ ಸರ್. ಇವಾಗ ಅಧ್ಯಕ್ಷರು ಚೇಂಜ್ ಆಗ್ತಾರೆ, ಮೆಂಬರ್ ಚೇಂಜ್ ಆಗ್ತಾರೆ, ಮತ್ತು ಇದು ಅವ್ರ ಎಲೆಕ್ಷನವರೆಲ್ಲರೂ ಅವರೆಲ್ಲ ಚೇಂಜ್ ಆಗ್ತಾನೇ ಇದ್ದಾರೆ ಸರ್. ನಮ್ಮ ಕಾಂಪೌಂಡ್ ಚೇಂಜ್ ಆಗ್ತಿಲ್ಲ, ಬಾತ್ರೂಮ್ ಚೇಂಜ್ ಆಗ್ತಿಲ್ಲ, ಸ್ಕೂಲಿನ ಸಮಸ್ಯೆ ಚೇಂಜ್ ಆಗ್ತಿಲ್ಲ. ಸಮಸ್ಯೆನ ಪರಿಹಾರ ಮಾಡೋರು ಯಾರೂ ಬರ್ತಿಲ್ಲ ಸರ್. ನಾನು 5ನೇ ಕ್ಲಾಸ್ ಇರ್ತೀನಿ. ನಮ್ಮ ಸ್ಕೂಲಲ್ಲಿ ಶೌಚಾಲಯ ಇಲ್ಲ, ಕಾಂಪೌಂಡ್ ಇಲ್ಲ. ಮಧ್ಯಾಹ್ನ ಊಟ ಬಿಟ್ಟಾದ್ಮೇಲೆ ಸ್ವಲ್ಪ ಆಟ ಆಡ್ತೀವಿ. ಆಟ ಆಡುವಾಗ ಕಾಂಪೌಂಡ್ ನಮ್ಮ ಮೇಲೆ ಬಿದ್ದರೂ ಇದಾಗತ್ತೆ. ನಾವು ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ರೋಡ್ ದಾಟಿ ಹೋಗ್ಬೇಕಾ ಇಲ್ಲ ಆಚೆ ಹೋಗ್ಬೇಕಾ ನಂತರ ನಮಗೆ ಬಾತ್ರೂಮು, ಕಾಂಪೌಂಡು ಎಲ್ಲ ಎಲ್ಲರೂ ಬರ್ತಾರೆ, ನೋಡ್ತಾರೆ, ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಸುಮ್ಮನೆ ಹೋಗ್ಬಿಡ್ತಾರೆ. ಮಿಸ್ ಅವ್ರು ಎಷ್ಟು ತಾಲೂಕ್ ಪಂಚಾಯತಿಗೆ ಎಲ್ರಿಗೂ ಯಾವುದಾದ್ರು ಏನೋ ಬರೆದು ಎಲ್ಲ ಕಳಿಸ್ತಾರೆ. ಆದರೂ ಯಾರು ಬಂದು ಮಾಡ್ತೀವಂತ ಹೇಳ್ತಾರೆ, ಆಮೇಲೆ ಏನೋ ಹೋಗ್ಬಿಡ್ತಾರೆ ಸುಮ್ಮನೆ. ನಾವು ವಾಶ್ರೂಮ್ ಮಾಡೋಕೆ ಎಲ್ಲ ಹೋಗ್ಬೇಕು, ಕಾಂಪೌಂಡ್ ಎಲ್ಲ ನಮಗೆಲ್ಲ ಮಾಡಿಕೊಡುತ್ತೆ. 5 ಗಂಟೆಯಿಂದ ಸ್ಕೂಲು ಬಿಟ್ಟ ತಕ್ಷಣ ಬಂದು ದೊಡ್ಡ ಸುಮ್ಮನೆ ಸ್ಕೂಲ್ ಕಾಂಪೌಂಡ್ ಒಳಗೆ ಇವು ಡ್ರಿಂಕ್ಸ್ ಕುಡಿಯೋದು ಮತ್ತು ಗುಟ್ಕಾ ತಿಂದು ಎಲ್ಲ ಉಗುಳೋದು, ಬೀಡಿ ಸಿಗರೇಟು ಅವೆಲ್ಲ ಸೇದೋದು, ಈ ಥರ ಗಲೀಜು ಮಾಡ್ತಿದ್ದಾರೆ ಸರ್. ಹುಡುಗರಿಗೆ ಪಾಪ ಇವೆಲ್ಲ ತೆಗಿಬೇಕಂದ್ರೆ ಭಾಳ ಕಷ್ಟ ಆಗ್ಬಿಟ್ಟೈತೆ ಸರ್. ಇದನ್ನು ಸ್ವಲ್ಪ ಏನಾನ ಒಂದು ಅನುಕೂಲ ಮಾಡಿಕೊಟ್ರೆ ಸ್ಕೂಲಿಗಾದರೂ ಒಳ್ಳೆಯ ಅನುಕೂಲ ಆಗತ್ತೆ ಅಂತೇಳಿ ನಾನು STMC ಅಧ್ಯಕ್ಷನಾಗಿ ಹೇಳ್ಕೊಳ್ತಾ ಇದ್ದೀನಿ.